ನಾವಿಲ್ಲಿ ಓಟ್ ದೋಸೆ ಮಾಡಲಿಕ್ಕೆ 3 ಕಪ್ ಅಕ್ಕಿನ ತಗೊಂಡು ಇದನ್ನು 4 ಗಂಟೆ ನಾವು ನೆನೆಸಿಟ್ಟಿದ್ದೇವೆ. ಹಾಗೆ ಅರಿಲಿಕ್ಕೆ ನಾವಿಷ್ಟು ಅನ್ನ ಕೂಡ ತಗೋಬೇಕು, ನಿನ್ನೆ ಮಾಡಿರೋದು, ಮತ್ತು ಒಂದು ಅರ್ಧ ತೆಂಗಿನಕಾಯಿ, ಮತ್ತು ಸ್ವಲ್ಪ ಉಪ್ಪು ಕೂಡ ಅರಿಲಿಕ್ಕೆ ಹಾಕಬೇಕು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಅರಿದ್ಕೊಳ್ಬೇಕು. ಇವಾಗ ಇದಕ್ಕೆ ಅನ್ನ ಕೂಡ ಹಾಕ್ಕೊಳ್ತಾ ಇದ್ದೇವೆ. ಹಾಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಕೂಡ ಹಾಕಿದ್ದೇವೆ. ಅದ್ರ ಮೇಲೆ ಸ್ವಲ್ಪ 1 ಮುಷ್ಟಿಯಷ್ಟು ಉಪ್ಪನ್ನು ಹಾಕಿದ್ದೇವೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಚೆಂದ ಮಾಡಿ ಅರ್ದ್ಕೊಳ್ಳುವ. ಇಲ್ಲೇ ಒಳ್ಳೆ ಚೆಂದ ಮಾಡಿ ಬಿಸಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡಲಿಕ್ಕೆ ಇಡುವ. ಅಷ್ಟರೊಳಗೆ ನಮ್ಮ ಬ್ಯಾಟರ್ನ ನಾವು ಈಚೆ ಕಡೆ ರೆಡಿ ಮಾಡ್ಕೊಳ್ಳುವ. ಇವಾಗ ನಮ್ಮದು ಬ್ಯಾಟರ್ ರೆಡಿ ಆಯಿತು. ಇದನ್ನು ಈ ಬೋಲ್ ಥರ ಇರೋ ಪ್ಲೇಟಿಗೆ ಹಾಕ್ಕೊಳ್ಳುವ. ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳುವ. ತೆಳ್ಳಗೆ ಬೇಡ ಅಂತ ಅನ್ನಿಸ್ತದೆ. ಇದಿಷ್ಟು ದಪ್ಪ ಉಂಟು, ಇದಿಷ್ಟು ನೀರು ಹಾಕ್ಕೊಳ್ತೀವಿ. ಚೆಂದ ಮಾಡಿ ಮಿಕ್ಸ್ ಮಾಡೋದು. ಸೊ ನಮ್ಮ ಬ್ಯಾಟರ್ ರೆಡಿ. ಟಡಾ! ಸೊ ನಮ್ಮ ಕಾವಲಿ ಬಿಸಿ ಆಗೋ ತನಕ ವೆಯ್ಟ್ ಮಾಡುವ. ಆಮೇಲೆ ನಮ್ಮ ಓಡು ದೋಸೆ ಸ್ಟಾರ್ಟ್ ಮಾಡುವ. ಸೊ ಮಳೆಯ ಮೋಡ ಆಗಿದೆ. ನೋಡಿ 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 ನೋಡಿ, ಮಳೆ ಬರೋ ಮೊದಲು ನಮ್ಮದೊಂದು ಬಿಸಿ ಬಿಸಿ ಓಡು ದೋಸೆ ಆಗಬೇಕು. ಸೊ ಅದಾದಮೇಲೆ ಇದನ್ನು ಹೀಗೆ ಒಂದು ಯಾವುದಾದ್ರೂ ಒಂದು ಮುಚ್ಚಳೆಯಿಂದ ಮುಚ್ಚಿದರೆ ಆಯಿತು ಸ್ವಲ್ಪ ಹೊತ್ತು. ಸೊ ಇದು ನಮ್ಮ ಫಸ್ಟ್ ಓಡು ದೋಸೆ ಆಗ್ತಾ ಉಂಟು. ಇದು 1 ಸೌಂಟಿನ ಓಡು ದೋಸೆ. ನಿಮಗೆ ಸ್ವಲ್ಪ ದೊಡ್ಡದು ಬೇಕಾದರೆ 1.5 ಸೌಂಟ್ ಹಾಕಿ ಕೂಡ ಮಾಡ್ಬೋದು. ಸೊ ನಾವೀಗ 1 ಸೌಂಟಿದು ಮಾಡಿತ್ತು, ಹಾಗೆ 1.5 ಸೌಂಟ್ ಕೂಡ ಮಾಡೋದನ್ನು ತೋರಿಸ್ತೇವೆ ಆಮೇಲೆ, ಆಯಿತಾ? ನನ್ನ ಅಪ್ಪ ಇವಾಗ ಕುರ್ಮಾ ತಂದರು. ಇವಾಗ ಕುರ್ಮಾ ಜೊತೆ ಈ ದೋಸೆನ ಹಾಕಿ ತಿನ್ನೋದು. ಹೇಸ ಕುರ್ಮಾ ಪಪ್ಪ? ಮನೆಯಲ್ಲಿ ಕುರ್ಮಾ ಮಾಡಲಿಲ್ಲ, ಹೋಟೆಲಿಂದ ತಂದಿದ್ದೇವೆ. ಸಾಂಗೆ ಸಾಂಗೆ ಮನೆಯಲ್ಲಿ ಕುರ್ಮಾ ಮಾಡಲಿಲ್ಲ, ಹೋಟೆಲಿಂದ ತಂದಿದ್ದೇವೆ. ಸೊ ನಮ್ಮ ಕುರ್ಮಾ ಇಲ್ಲಿ ಬಂದಿದೆ ನೋಡಿ. ಕುರ್ಮಾ ಇಸ್ ರೆಡಿ and dosa is also ready. ದೋಸೆಗೆ ಹೀಗೆ ಮಾಡಿ ನೆನೆಸ್ಕೊಳ್ಬೇಕು ಮತ್ತೆ ತಿನ್ನಬೇಕು. ಇದು ನಮ್ಮ 2ನೇ ದೋಸೆ ರೆಡಿ ಆಗ್ತಾ ಉಂಟು. ಬಿಸಿ ಬಿಸಿ ದೋಸೆಯ ಜೊತೆಗೆ ಬಿಸಿ ಬಿಸಿ ಕುರ್ಮಾ. ಬಿಸಿ ಬಿಸಿ ತಿಂದರೆ ರುಚಿ. ಬಿಸಿ ಬಿಸಿ ತಿಂದರೆ ರುಚಿ. ಎರಡು ರೆಡಿ ಆಯಿತು. ಸದ್ಯಕ್ಕೆ ನಾವು 3 ಜನ ಇದ್ದೀವಿ. 3 ಆದರೂ ಬೇಕು ನಮಗೆ. ಆಯಿತು, ನಮ್ಮ 3ನೇ ದೋಸೆ ರೆಡಿ ಆಗ್ತಾ ಇದೆ. ಮಳೆ ಬರುವ ಹಾಗಿದೆ. ಆಕಾಶದಲ್ಲಿ ಮೋಡ
ತೇಲಾಡುತ್ತಿದೆ. ಮೋಡ ಕವಿದ ವಾತಾವರಣದಲ್ಲಿ ನಮ್ಮ ಬಿಸಿ ಬಿಸಿ ದೋಸೆ ಆಗುವ ಸಮಯ. ಮುಂಜಾನೆ 8 ಗಂಟೆಯ ವಾರ್ತಾವರದಿ. ವಾವ್, ವಿತ್ ಹೋಟೆಲ್ನಿಂದ ತಂದ ಕುರ್ಮದ ಸ್ಟೋರಿ. ಮನೆಯಲ್ಲಿ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಅಪ್ಪ ಹೇಳ್ತಾರೆ ಮನೆಯಲ್ಲಿ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತೆ, ಹಾಗೆ ಹೊರಗಡೆಯಿಂದ ತಂದ ಕುರ್ಮ. ನಮ್ಮ ಅಮ್ಮ ಹೇಳ್ತಾರೆ ವಿಡಿಯೋ ಚಂದ ಮಾಡಿ ಕ್ಲೀನ್ ಇರಬೇಕಂತ, ಹೀಗೆಲ್ಲ ಆಚೆ ಈಚೆಲ್ಲ ಮಾತಾಡಬಾರ್ದಂತೆ. ಅದಕ್ಕೆ ನಾನು ಹೇಳಿದೆ ನಾವು ರೋಬೋಟ್ ಅಲ್ಲ ಅಂತ. ಆದರೆ ನಮ್ಮ ಅಪ್ಪನ ಹೆಸರು ರೋಬೋಟ್. ನಾನು ಹೇಳಿದೆ ಅದಕ್ಕೆ ನೀವು ಅಲ್ಲ, ಅದು ಇನ್ನೊಂದು ರೋಬೋಟ್, ನಮ್ದು ರೋಬೋಟ್, ಮೆಷಿನ್ ರೋಬೋಟ್, ಇದು ರಿಯಲ್ ರೋಬೋಟ್. ಒಳ್ಳೆಯದಾಗಿದೆ ಅಂತ ಅನ್ಕೋತಾ ಇದ್ದೇವೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತದೆ. ಸ್ವಲ್ಪ ಚಾ ಮತ್ತೆ ಕುರ್ಮ, ಒಟ್ಟು ಕಾಂಬಿನೇಷನ್. ಇಲ್ಲಿಗೆ ನಮ್ಮ ಕುಕಿಂಗ್ ಸೆಷನ್ ಮುಕ್ತಾಯಗೊಂಡಿದೆ. ಇದು ಹೋಟೆಲಿಂದ ತಂದ ಕುರ್ಮ, ಇದನ್ನು ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಬಿಸಿ ಬಿಸಿ ಒಕ್ಕತಾ ಐತೆ. ಒಂದು ಕುರ್ಮದ ಸ್ಟೋರಿ, ನಮ್ಮ ಒಂದು ದೋಸೆಯ ಸ್ಟೋರಿನೇ ಒಂದು ಕುರ್ಮದ ಸ್ಟೋರಿ. ಇವಾಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ದೋಸೆ ಮೇಲೆ ಹಾಕ್ಕೊಂಡು ನಿಮಗೆ ಕೂಡ ಈ ಥರ ಸಖತ್ತಾಗಿರೋ ಓಡ್ ದೋಸೆ ಮನೇಲಿ ಮಾಡಬೇಕಾದ್ರೆ ಈ ನಾನು ಹೇಳಿದೆ ಅಲ್ಲ ಹೇಗೆಲ್ಲ ತೊಗೋಬೇಕು, ಎಷ್ಟು ರೈಸ್ ತೊಗೋಬೇಕು, ಎಷ್ಟು ಅನ್ನ ತೊಗೋಬೇಕು, ಎಷ್ಟು ಕಾಯಿ ತೊಗೋಬೇಕು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು, ಅದೊಳ್ಳೆ ಮಾಡಿ ಗ್ರೈಂಡ್ ಮಾಡಬೇಕು, ಮತ್ತು ನಿಮಗೆ ಈ ಥರ ಓಡ್ ದೋಸೆ ಸಿಗ್ತದೆ. ಬಟ್ ನಿಮಗೆ ಅದು ಓಡ್ ದೋಸೆ ಕಾವಲಿ ಕೂಡ ಬೇಕು, ಅದಿಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ. ಊರಲ್ಲಿ ಒಂದು ಏನಂದರೆ ಇದು ಮಳೆಗಾಲ ಆದರೂ ಇಷ್ಟು ಸೆಕೆ ಆಗ್ತದೆ. ಇದು ಇವಾಗ 7, 7:30, 8 ಗಂಟೆ ಆಯ್ತಷ್ಟೇ. 8 ಗಂಟೆಗೆ ಇಷ್ಟು ಸೆಕೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.